ಸರ್ ವಿಕ್ಟರಿ ಕಿಟ್ ಸೊಲ್ಯೂಷನ್ ಆರ್ಗಾನಿಕ್ ಪ್ರಾಡಕ್ಟ್ ಅನ್ನ ನಾವು ಕೊಟ್ಟಿದ್ದೀವಿ ಸರ್ ನಿಮಗೆ. ತಮಗೆ ಈ ಮುಂಚೆ ಕೊಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತು, ಈಗ ಕೊಟ್ಟ ನಂತರ ಯಾವ ರೀತಿಯಾಗಿತ್ತು ಸರ್ ಇದ್ರ ಉದ್ದೇಶ ಏನಾದ್ರು ಈ ಪ್ರಾಡಕ್ಟ್ ಮಾಡ್ತಿದ್ರೆ ನಮಗೂ 4 ಕಡೆಗೆ ನೀರಾವರಿ ಅಂದ್ರೆ ಆ ಕಡೆಗೂ ನೀರಾವರಿ, ಈ ಕಡೆಗೂ ನೀರಾವರಿ, ಮೇಲೂ ನೀರಾವರಿ, ತೆಳಗೂ ನೀರಾವರಿ. ಈ ಶೀತದಾಗೆ ಗಿಡ ನಮಗೆ ಸುಳಿ ಬರೋದೇ ಕಷ್ಟ ಆಗಿತ್ತು. ಅಷ್ಟು ನಮಗೆ ಸುಳಿನೇ ನಿಂತೋಗಿದ್ದು, ಅಷ್ಟು ಶೀತಾಂಶ ಜಾಸ್ತಿ ಆಗಿ. ಈಗ ಏನ್ ಮಾಡಕಪ್ಪ ನಾವು ಆ ಗೊಬ್ಬರ ಈ ಗೊಬ್ಬರ ತಂದು ಹಾಕ್ತಿದ್ವಿ, ಅದು ಏನು ಹೊರ್ಕೊಂಡು ಸುಳಿನೇ ಬರಕೋಲ್ಲ. ಈ ವಿಕ್ಟರಿ ಕಿಟ್ ಈ ಪ್ರಾಡಕ್ಟ್ ನಾವು ಬಳಕೆ ಮಾಡಿದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ. ಇಲ್ಲ ನೋಡ್ರಿ ಈಗ ನೋಡ್ರಿ ಸುಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಿದ ಮಟ್ಟದಲ್ಲಿ ಸುಳಿ ಕೀಳ್ತೈತೆ. ಮತ್ತೆ ಬುಡ ನಮಗೆ ಹೈ ಕ್ಲಾಸ್ ಬುಡಗಳು ಸೈಜ್ ಬರ್ತದೆ. ಸಣ್ಣ ಸಣ್ಣ ನೋಡ್ರಿ ಸುಳಿ ಎಡಿಟ್ ಮಟ್ಟ ಹೊರಗಡೆ ಬರ್ತದೆ. ಇವೆಲ್ಲ ನೋಡ್ರಿ ಇವೆಲ್ಲ ನಮಗೆ ಸುಳಿ, ಇವೆಲ್ಲ ಗಿಡಗಳೆಲ್ಲ ಸುಳಿ ಎಲ್ಲ ಇದಾಗಿತ್ತು ಸರ್. ನೋಡಿ ಇದೆಲ್ಲ ಮೂರದೆಲ್ಲ ಇದಾಗಿ ಸುಳಿನ ಬರಕೊಲ್ಲು, ಇಷ್ಟು ಸುಳಿ ಬರಕಚ್ಚಾವ. ಈಗ ಈ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ ನನಗೆ ಇಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಹೊಲ್ದಾರು ಕೇಳಕಚ್ಚಾರ. ಮತ್ತೆ ಬುಡ ಸೈಜ್ ಚೆನ್ನಾಗಿ ಬರಕಚ್ಚಾರ. ಇವೆಲ್ಲ ನೀರಾವರಿ ಒಳಗಡೆ ಇಷ್ಟು ಈಗ ಬರೋದು ಹಾಕಿದಿಲ್ಲ. 3 ವರ್ಷದ ಗಿಡಗಳು ಇಷ್ಟು ಈಜಾಗಿ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ಒಂದ್ ಕಡೆಗೆ ನೀರಾವರಿ ಇದ್ರೆ ಏನೋ ಮಾಡ್ಬೋದು, 4 ಕಡೆಗೆ ಗದ್ದೆ ಇದ್ದಾಗ ಬೆಳೆ ಭಾರಿ ಕಷ್ಟ. ಈ ಪ್ರಾಡಕ್ಟ್ ಹೆಂಗ್ ಕೆಲಸ ಮಾಡ್ತಾ ಇದ್ರೆ ನಮಗೆ ನಿಮಗೂ ನಿಜವೂ ಆಶ್ಚರ್ಯ ಆಗತ್ತೆ. ಎಲ್ಲಾ ರೈತರು ನಿಜವೂ ಕಣ್ಣು ಮುಚ್ಕೊಂಡು ಬಳಸಬಹುದು ಅಂತ ವಂಡರ್ಫುಲ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಕಂಡಿಡುವಂತ MDಗೂ ಮತ್ತೆ ಅವ್ರಿಗೂ ನಿಜವೂ ಟ್ಯಾಂಕ್ಸ್ ಹೇಳ್ಬೇಕು. ಇಷ್ಟ ಹೇಳ್ತಾ ನಮ್ಗೆ